ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲಿಗೆ ಸ್ವಾಗತ. ಇವತ್ತು ಒಂದು ನೈವೇದ್ಯ ಹಾಗೆ ಯಾವ ಸಮಯದಲ್ಲೂ ಕೂಡ ಮಾಡಿಕೊಂಡು ತಿನ್ನುವಂಥ ಒಂದು ಆರೋಗ್ಯಕರ ಕಡಲೆಕಾಯಿಯ ಉಸ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಈ ಕಡಲೆ ಕಾಳಿನ ಉಸ್ಲಿ ತುಂಬ ಖಾರವಾಗಿ ರುಚಿಯಾಗಿರುತ್ತೆ. ಇದನ್ನು ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಗಣಪತಿ ಹಬ್ಬ ಹಾಗೆ ತುಳಸಿಯ ಪೂಜೆ, ತುಳಸಿ ವಿವಾಹನ ಮಾಡ್ತಾರಲ್ಲ ಅವತ್ತು ಕೂಡ ನೈವೇದ್ಯಕ್ಕೆ ಇಟ್ಕೊಳ್ತಾರೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾವು ಕಡಲೆಕಾಳನ್ನು ನೆನೆಸ್ಕೋಬೇಕಾಗತ್ತೆ. ಈ ಕಡಲೆಕಾಳು ನಾನು 1 ಕಪ್ನಷ್ಟು ತೊಗೊಂಡಿದ್ದೀನಿ. ಅದನ್ನು 7 ರಿಂದ 8 ಗಂಟೆ ನೆನೆಸಿಟ್ಟಿರೋದು. ಅದನ್ನು ನೀರನ್ನು ಪೂರ್ತಿಯಾಗಿ ತೆಗೆದುಬಿಟ್ಟು ಹಾಕಿ 1 ಕಪ್ ಕಡಲೆಕಾಳಿಗೆ 2 ಕಪ್ನಷ್ಟು ನೀರನ್ನು ಸೇರಿಸಿದ್ದೀನಿ ಇಲ್ಲಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬಿಟ್ಟು ಕುಕ್ಕರ್ನ ಮುಚ್ಚಳನ ಹಾಕಿಬಿಟ್ಟು 3 ರಿಂದ 4 ವಿಷಲನ್ನು ಮಾಡ್ಕೋಬೇಕಾಗತ್ತೆ. ಕಡಲೆಕಾಯಿ ಉಸ್ಲಿ ಮಾಡೋದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ 2 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ನಿಮಗೆ ಖಾರ ಹೆಚ್ಚಿಗೆ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಸಿಮೆಣಸನ್ನು ತೊಗೊಳ್ಳಿ. ಹಾಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಫ್ರೆಶ್ ಆಗಿ ತುರಿದಿರುವಂಥ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು ಸಣ್ಣ ಪೀಸಿನ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ತರ್ತರಿಯಾಗಿ ರುಬ್ಬಬೇಕಾಗತ್ತೆ. ನೀರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗೆ ಹಾಕಿಬಿಟ್ಟು ತರ್ತರಿಯಾಗಿ ರುಬ್ಬಿ ಇಟ್ಕೊಳ್ಳಿ. ಸೊ ಮಸಾಲ ಈ ಥರ ಕಾಣುತ್ತೆ ನೋಡಿ. ನೀರು ಹಾಕದೆ ರುಬ್ಬಬೇಕಾಗತ್ತೆ. ಮಸಾಲ ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಟ್ಕೊಂಡು ನಾನು ಕುಕ್ಕರ್ ವಿಷಲ್ 3 ರಿಂದ 4 ಆಗಿದೆ. ಈಗ ಕುಕ್ಕರ್ ಕೂಡ ತಣ್ಣಗಾಗಿದೆ. ಕಡಲೆಕಾಳು ಬೆಂದಿದೆಯಾ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಬೇಕಾಗತ್ತೆ. ಕಡಲೆಕಾಳು ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಕೂಡಲೇ ಅದಕ್ಕೆ ಸಾಸಿವೆ ಸ್ವಲ್ಪ ಚಟಪಟ ಸಿಡಿಲಿ. ನಂತರ ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಗ್ಯಾಸ್ ಫ್ಲೇಮನ್ನು ಸಣ್ಣಕ್ಕೆ ಇಟ್ಕೊಳ್ಳಿ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡು ಸ್ವಲ್ಪ ಶಾಲೋ ಫ್ರೈ ಆದಮೇಲೆ ಅದಕ್ಕೆ 1 ಒಣ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಸಣ್ಣಕ್ಕೆ ಪೀಸ್ ಮಾಡಿರುವಂಥದ್ದು. ಇದಿಷ್ಟು ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೋಬೇಕಾಗತ್ತೆ. ಕರಿಬೇವನ್ನು ಸೇರಿಸಿದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಕಲರ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈಗಾಗಲೇ ನಾವು ಮಸಾಲ ತರ್ತರಿಯಾಗಿ ರುಬ್ಬಿರೋಂಥ ಮಸಾಲನ ನಾನು ಇಲ್ಲಿ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗ್ಬಿಟ್ಟು ತುಂಬ ರುಚಿಯಾಗಿ ಬರುತ್ತೆ ಈ ಥರ ಮಾಡಿದರೆ. ಸೊ ಸ್ವಲ್ಪ ಸಣ್ಣ ಫ್ಲೇಮೇ ಇಟ್ಕೋಬೇಕಾಗತ್ತೆ, ಇಲ್ಲಾಂದರೆ ತಳಕ್ಕೆ ತಾಗುವಂಥ ಚಾನ್ಸಸ್ ಇರೋದ್ರಿಂದ ಈ ಮಸಾಲನ ಪೂರ್ತಿ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಸಾಲನ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಒಂಚೂರು ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ರುಚಿಗೆ ಇಲ್ಲಿ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಈಗಾಗಲೇ ನಾವು ಕಡಲೆಕಾಳಿಗೆ ಬೇಯಿಸುವಾಗ ಕೂಡ ಉಪ್ಪನ್ನು ಸೇರಿಸಿದ್ದೀವಿ. ಇಲ್ಲಿ ನೋಡ್ಕೊಬಿಟ್ಟು ಸೇರಿಸ್ಕೊಳ್ಳಿ. ಹಾಗೆ ನಾನು ನೀರನ್ನು ಪೂರ್ತಿ ಬಸ್ದಿಟ್ಕೊಂಡು ಬರೀ ಕಡಲೆಕಾಳನ್ನು ಮಾತ್ರ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಇಟ್ಕೊಂಡಿರೋಂಥ ನೀರನ್ನು ಸಾರು ಕೂಡ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದು. ಇಲ್ಲ ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೋಬಹುದು. ನಾನು ಇಲ್ಲಿ ಜಾಸ್ತಿ ನೀರನ್ನು ಸೇರಿಸ್ಕೊಳ್ತಾ ಇಲ್ಲ, ಸ್ವಲ್ಪ ಮಾತ್ರ ನೀರನ್ನು ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದ್ರ ಒಂದು 5 ರಿಂದ 10 ನಿಮಿಷ ತನಕ ಸ್ವಲ್ಪ ಬೇಕಾಗುತ್ತೆ. ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಸೊ ತುಂಬಾ ಸಿಂಪಲ್ಲಾಗಿ ರುಚಿಯಾಗಿ ಆಗೋವಂಥ ಈ ರೆಸಿಪಿ. ಇದಕ್ಕೆ ಮೇಲಿಂದ ಸ್ವಲ್ಪ ಕಾಯಿ ತುರಿನ ಸೇರಿಸ್ಬಿಟ್ಟು ಕೊನೆಗೆ ಲಿಂಬೆಹಣ್ಣಿನ ರಸವನ್ನು ಸೇರಿಸಿದರೆ ರುಚಿಯಾಗಿರೋವಂಥ ಕಡಲೆಕಾಯಿ ಉಸ್ಲಿ ರೆಡಿಯಾಗುತ್ತೆ. ಖಾರವಾಗಿ ತುಂಬ ರುಚಿಯಾಗಿ ಆಗೋವಂಥ ಇದು ನೀವು ನೈವೇದ್ಯಕ್ಕೆ ಕೂಡ ಮಾಡ್ಬೋದು. ಹಾಗೆ ಯಾವ ಸಮಯದಲ್ಲಿ ಕೂಡ ಮಾಡ್ಕೋಬೋದು. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನಾನು ಮಾಡಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.